ಅಂತೂ ಇಂದು ಆರ್ಸಿಬಿ ಕಪ್ ಗೆದ್ದೇ ಬಿಡ್ತು. ಕರ್ನಾಟಕದಲ್ಲಿ ಆರ್ಸಿಬಿ ಅಭಿಮಾನಿಗಳ ಸಂಭ್ರಮವನ್ನು ಮುಗಿಲು ಮುಟ್ಟಿರ್ತಕ್ಕಂಥದ್ದು. ನಾನೀಗ ಕೂಡ ಮೈಸೂರಿನಲ್ಲಿದ್ದೇನೆ. ಮೈಸೂರಿನಲ್ಲಿ ಗೋಟಾಳ್ ಪಿಚ್ ಅನ್ನುವಂತ ಒಂದು ಮೈದಾನದಲ್ಲಿ ಆರ್ಸಿಬಿ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿರ್ತಕ್ಕಂಥದ್ದು. ಈಗಾಗಲೇ ಆರ್ಸಿಬಿ ಅಭಿಮಾನಿಗಳಿಗಾಗಿ ಸುಮಾರು ಸಾವಿರಾರು ಜನರಿಗಾಗಿ ಇಲ್ಲಿ ಒಂದು LED ಅನ್ನು ಅಳವಡಿಸಿ ಮ್ಯಾಚ್ ನೋಡಲಿಕ್ಕೆ ಅವಕಾಶವನ್ನ ಇಲ್ಲಿನ ಸ್ಥಳೀಯ ಮುಖಂಡರು ಮಾಡಿಕೊಂಡಿದ್ರು. ಅಲ್ಲಿ ಅವರೆಲ್ಲರೂ ಕೂಡ ಈಗ ಮ್ಯಾಚ್ ಗೆದ್ದಂತ ಸಂದರ್ಭದಲ್ಲಿ ಸಾಕಷ್ಟು ಕುಪ್ಪಳಿಸಿ ತಮ್ಮ ಸಂಭ್ರಮವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಫುಲ್ ಖುಷಿ ಆಗ್ತಿದೆ ಅಣ್ಣ. ಇನ್ನೇನ್ ಬೇಕಿಡಿ 5-10 ವರ್ಷ ಆರಾಮಾಗಿ ಮಸವಾಗಿರ್ಬೋದು. ಈಗ ಇದೇ ನೆನ್ಸ್ಕೊಂಡು ರಾತ್ರಿ ಅಂದ್ರೆ ಒಳ್ಳೆ ನಿದ್ದೆ ಇವತ್ತು ಏನಾರು ಬಂದೆ. 18 ವರ್ಷ ಆದ್ಮೇಲೆ ಫಸ್ಟ್ ಟೈಮ್ ನಮ್ ಕಪ್ ಬಂದ್ಬಿಟ್ಟಿದೆ. ತುಂಬಾ ಖುಷಿ ಆಗ್ಬಿಟ್ಟಿದೆ. ಈ ಸಲ ಕಪ್ ನಮ್ದೇ. ಈ ಸಲ ಕಪ್ ನಮ್ದೇ. ಯಾವತ್ತು ಇದು ಪ್ರತಿ ವರ್ಷನೂ ಮುಂದುವರಿತದೆ. ಇದು ಈ ವರ್ಷ ಅಲ್ಲ, ಪ್ರತಿ ವರ್ಷನೂ ನಾವೇ ವಿನ್ ಆಗೋದು, RCBನೇ ಜಯಿಸೋದು. ಈ ಸಲ ಕಪ್ ನಂದೇ. ಯಾವತ್ತಿಲ್ಲ, ಪ್ರತಿ ವರ್ಷ ನಮ್ದೇ. ಇದು ಕಷ್ಟಪಟ್ಟು ಕಪ್ ನಮ್ದೇ. 9 ವರ್ಷ ಓನ್ಲಿ RCB. 9 ಟೀಮ್ ಅಲ್ಲ, ಓನ್ಲಿ RCB. ಇವತ್ತು ಈ ಸಲ ಕಪ್ ನಮ್ದೇ. RCB ಕಾಣುತ್ತೋ ಈ ಸಲ ನಂದು. ಈ ಸಲ ಕಪ್ ನಮ್ದೇ. 18 ವರ್ಷ ಅಲ್ಲ, ಎಷ್ಟೇ ವರ್ಷ ಬಂದ್ರು RCB ಕಪ್ ನಮ್ದೇ. ಈ ವರ್ಷ ಅಲ್ಲ, ಮುಂದಿನ ವರ್ಷ ನೋಡಿದ್ರಲ್ಲ, RCB ಅಭಿಮಾನಿಗಳ ಸಂಭ್ರಮವಂತೂ ಮುಗಿಲು ಮುಟ್ಟಿದೆ. ಈಗಾಗಲೇ ಬೇರೆ ಮೈಸೂರಿನ ಇದೊಂದೇ ಭಾಗ ಅಲ್ಲ, ಮೈಸೂರು ನಗರಾದ್ಯಂತ ಪಟಾಕಿಗಳನ್ನು ಸಿಡಿಸಿ ಸಿಹಿಯನ್ನ ಹಂಚಿ ಸಂಭ್ರಮಾಚರಣೆಯನ್ನು RCB ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಸಂದೀಪ್ ಕುಮಾರ್, ನ್ಯೂಸ್ ಮೈಸೂರು.